ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ರದ್ದು ಜಳಕ ಆಯ್ತು ನೋಡ್ರಿ. ಚಿಂಡಿ ಬಂಗಾರ ಇನ್ನೂ ಆಗಿಲ್ಲ ಸ್ನಾನ. ಶೌರ್ಯ ಯಜಮಾನ್ರದ್ದು ನಂದು ಎಲ್ರದ್ದು ಆಯ್ತು ನೋಡ್ರಿ ಜಳಕ. ಆಮೇಲಿಂದ ಇವತ್ತು ಅಮಾವಾಸ್ಯೆ ಅದಲ್ರಿ. ಇವತ್ತು ಕಿರ್ಸಲೆಣ್ಣೆ ಪಲ್ಲಿ, ನವದ್ಯಾಕ ಕಿರ್ಸಲೆಣ್ಣೆ ಪಲ್ಲಿ, ಆಮೇಲೆ ಬದ್ನಿಕಾಯಿ ಪಲ್ಲಿ, ಆಮೇಲೆ ಮಡಚ್ ಕಡುಬ, ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಮಡಚ್ ಕಡುಬ, ಆಮೇಲೆ ಸಪ್ಪನ್ ಕಡುಬ, ಬ್ಯಾಳಿ, ಆಮೇಲೆ ಚಪಾತಿ, ಬದ್ನಿಕಾಯಿ ಪಲ್ಯ ಇದೆಲ್ಲ ಮಾಡ್ಬೇಕು ನೋಡ್ರಿ. ಆಮೇಲೆ ಹಸಿರು ಗಿಡಕ್ಕೆ ಪೂಜೆ ಮಾಡ್ತೀವ್ರಿ ನಾವು. ಹಸಿರು ಗಿಡಕ್ಕೆ ಪೂಜೆ ಮಾಡ್ತೀವಿ. ಅದಕ್ಕೆ ನವದ್ಯ ಕಿರ್ಸಲೆಣ್ಣೆ ಪಲ್ಲಿ, ಮಡಚ್ ಕಡುಬ, ಆಮೇಲೆ ಸಪ್ಪನ್ ಕಡುಬ, ಆಮೇಲೆ ಬೆಲ್ಲ ಕೊಬ್ಬರಿ ಹಾಕಿದ ಕಡುಬ ಇವೆರಡು ಮಾಡ್ಬೇಕು ನೋಡ್ರಿ. ಆಮೇಲೆ ಬ್ಯಾಳಿ, ಕಿರ್ಸಲೆಣ್ಣೆ ಪಲ್ಲಿ ಇಷ್ಟೆಲ್ಲ ಮಾಡ್ಬೇಕು ನೋಡ್ರಿ. ನಮ್ಮ ಯಜಮಾನ್ರು ಪೂಜೆ ಮಾಡ್ಲತ್ತಾರ್ರಿ. ಎಲ್ಲ ದೇವ್ರಿಗೆ ಹಾರ ಹಾಕಿ ಲಕ್ಷ್ಮೀ ಪೂಜೆ ಇದೆಲ್ಲ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ಬಿಡ್ರಿ. ನಮ್ಮ ಜಗಲಿ ಮೇಲೆ ಅದೆಲ್ಲ ಮಾಡ್ಲಾಗತ್ತಾರ್ರಿ ಪೂಜೆ ಅವ್ರ ಕಡೆ ನೋಡ್ರಿ. ಯಾಕ ತಂಗಿ ಯಾಕ ಬಾರೆ ಬಾರೆ ಮಮ್ಮ, ನೀನೇ ಸ್ನಾನ ಮಾಡಿಲ್ಲ? ನೀನೇ ಸ್ನಾನ ಮಾಡಿಲ್ಲ? ಹಾಯ್ ಮಾಡು, ಬಿಡು, ಅದು ಸಹಾಯ ಮಾಡು. ಸೀರೆ ಎಲ್ಲ ರಂಗೋಲಿ ಹಾಕಿನಿ ನೋಡ್ರಿ. ಸಾರಿಸಿ ರಂಗೋಲಿ ಹಾಕಿನಿ ನೋಡ್ರಿ. ಆಮೇಲೆ ಅದು ಹೊಸ್ತುಲಿಗೆ ಅರ್ಶಿನ ಕುಂಕುಮ ಹಚ್ಚಿನಿ ನೋಡ್ರಿ. ಈಗ ರೀ ನಾ ಹಾರ ಇದು ಹೂವು ತಿಟ್ಟಿಲ್ಲ ನೋಡ್ರಿ. ನಮ್ಮ ಯಜಮಾನ್ರು ಗೇಟಿಗೆ ಹಾರ ಹಾಕಿ ಆಮೇಲೆ ಇಲ್ಲಿ ಇಡ್ತಾರ್ರಿ. ಇಡ್ತೀನಿ ರೀ ಆಮೇಲಿಂದ ಹೊಸ್ತುಲಿಗೆ. ಬರ್ರಿ ಈಗ ಅಡಿಗೆ ಮಾಡಮಿ. ಇಲ್ಲಿ ಕಿರ್ಸಲೆಣ್ಣೆ ಪಲ್ಲಿ ಮಾಡೀನಿ ನೋಡ್ರಿ. ಉಳ್ಳಾಗಡ್ಡಿ ಹಾಕಿ ಕಿರ್ಸಲೆಣ್ಣೆ ಪಲ್ಲಿ ಮಾಡೀನಿ ನೋಡ್ರಿ. ಆಮೇಲೆ ನೋಡ್ರಿ ಇಲ್ಲಿ ಚಪಾತಿಗೆ ಹಂಚಿಡ್ಬೇಕ್ರಿ. ಈಗ ಚಪಾತಿ ಮಾಡಬೇಕು. ಇಲ್ಲಿ ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡೀನಿ ನೋಡ್ರಿ. ಆಗ ಬದ್ನಿಕಾಯಿ ಪಲ್ಯ ಮಾಡೀನಿ, ಕುದಿಲಿಗತ್ತದ್ರಿ. ಇಲ್ಲಿ ರೆಡಿ ಮಾಡಿಟ್ಟಿನಿ ನೋಡ್ರಿ. ಇಲ್ಲಿ ಕೊಬ್ಬರಿ ಆಮೇಲೆ ಬೆಲ್ಲ ಹಾಕೊಂಡು ರೆಡಿ ಮಾಡಿಟ್ಟೀನಿ ರೀ. ಸಪ್ಪನ್ ಕಡುಬು ಮಾಡಿ ಅದ್ರೊಳಗೆ ಮಡಚಿ ಕಡುಬು ಮಾಡ್ಬೇಕು ನೋಡ್ರಿ. ತೋರಿಸ್ತೀನಿ ರೀ ನಿಮಗೆ. ಬರ್ರಿ ಈಗ ಚಪಾತಿ ಮಾಡಮ್. ಇಲ್ಲಿ ಚಪಾತಿ ಮಾಡ್ತಿರ್ತೀನಿ. ಆಮೇಲೆ ನೋಡ್ರಿ ಮಡಚ್ ಕಡುಬು ಮಾಡ್ಲತ್ತೀನಿ ನೋಡ್ರಿ. ಇದು ಸ್ವಲ್ಪ ಪುರಿ ಥರ ಲಟಾಸ್ಕೋಬೇಕು. ಆಮೇಲೆ ಇದು ಮಡಚ್ಬೇಕು ನೋಡ್ರಿ. ಕೊಬ್ಬರಿ ಬೆಲ್ಲ ಹಾಕಿ ಹಿಂಗೆ ಮಡ್ಕೋಬೇಕು ನೋಡ್ರಿ. ನೋಡ್ರಿ ಇಷ್ಟ ಅದ ನೋಡ್ರಿ. ನೋಡ್ರಿ ಇಲ್ಲಿ ಮಡಚ್ಕೊಡು ಬಿಟ್ಟಿನಿ ನೋಡ್ರಿ. ಇವು ಸಪ್ಪನ್ ಮಡಚ್ಕೊಡ್ಬ್ರಿ. ಇವು ಬೆಲ್ಲ ಹಾಕಿದ್ ಮಡಚ್ಕೊಡ್ಬಿ ನೋಡ್ರಿ. ಇಲ್ಲಿ ಅನ್ನಕ್ಕೆ ಇಟ್ಟೀನಿ. ಕಿರ್ಸಲೆಣ್ಣೆ ಪಲ್ಲಿ ಆಮೇಲೆ ಬದ್ನಿಕಾಯಿ ಆಗ್ಯದ ನೋಡ್ರಿ. ಬ್ಯಾಳಿನೂ ಸಪ್ಪನ್ ಬ್ಯಾಳಿನೂ ಆಗ್ಯದ, ಪೂಜೆನೂ ಆಗ್ಯದ. ಈ ನೈವೇದ್ಯ ಕೊಟ್ಟು ಆರತಿ ಬೆಳಗಿ ತೆಂಗ್ ಹೊಡಿಬೇಕು ನೋಡ್ರಿ. ಮಾಡ್ತೀನಿ ರೀ ಬೇಗ ಬೇಗ ಅಡುಗೆ ಮುಗಿಸ್ಕೊತೀನಿ ರೀ. ನೋಡ್ರಿ ಇಲ್ಲಿ ಮಡಚ್ಕೊಡ ಬಿಟ್ಟೀನಿ ನೋಡ್ರಿ. ಈಗ ಸಪ್ಪನ್ ಕಡುಬು ಮಡಚ್ಕೊಡು ಬೆಲ್ಲ ಇಟ್ಟೀನಿ. ಬೆಲ್ಲ ಹಾಕಿದ ಕಡುಬ ಈಗ ಮುಚ್ಚಿಡಮ್ರಿ. 10 ನಿಮಿಷ ಆದಮೇಲೆ ತೆಗಿತೀನಿ ರೀ. ಅಷ್ಟರಲ್ಲಿ ಚಪಾತಿ ಉಳ್ಳಿ ಮಾಡಿ ಇಟ್ಕೊಳ್ತೀನಿ ರೀ. ಆಮೇಲೆ ಇದಾದಮೇಲೆ ಅನ್ನ ಆದ್ರೆ ಆಗಲಿ ಫಸ್ಟು, ಇಲ್ಲಾಂದರೆ ಇದು ಕಡುಬು ಆದ್ರೆ ಆಗಲಿ ಚಪಾತಿ ಮಾಡ್ತೀನಿ ರೀ. ಅದಾದಮೇಲೆ ನೋಡ್ರಿ ನೈವೇದ್ಯ ಎಲ್ಲ ಕೊಟ್ಟಿನಿ ನೋಡ್ರಿ. ಪೂಜೆ ಎಲ್ಲ ಆಗ್ಯದ ನೋಡ್ರಿ. ಈ ಥರ ಮಾಡ್ಯಾರ ನೋಡ್ರಿ ನಮ್ಮ ಯಜಮಾನ್ರು ಪೂಜೆ. ಲಕ್ಷ್ಮೀ ಪೂಜೆನೂ ದರಮಾಶಿ ಅವರೇ ಮಾಡ್ತಾರ್ರಿ. ದಿನಾನು ಪೂಜೆ ಅವರೇ ಮಾಡ್ತಾರೆ ನೋಡ್ರಿ. ನೈವೇದ್ಯ ಕೊಡೋದು. ಆಮೇಲೆ ಹೊರಗೆ ಅದು ಹಸಿರು ಗಿಡ ಪೂಜೆ ಮಾಡ್ತಾರಲ್ರಿ, ಹೊರಗೆ ಮಾಡ್ತಾರೆ ನೋಡ್ರಿ ಹಸಿರು ಗಿಡ ಪೂಜೆ. ಹಸಿರು ಗಿಡ ಪೂಜೆನೂ ಆಯ್ತು ನೋಡ್ರಿ.
ಈಗ ಚಪಾತಿ ಮಾಡ್ಲಾಗತ್ತೀನಿ ನೋಡ್ರಿ. ಈಗ ಚಪಾತಿ ಮಾಡಾದ್ಮೇಲೆ ಊಟ ಮಾಡ್ತೀನಿ ರೀ. ಊಟ ಆದಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ ರೀ. ನೀರು ಬರ್ತಾವ್ರಿ. ಇವತ್ತು ಭಾಳ ಅಂದ್ರೆ ಭಾಳ ಕೆಲಸ ನೋಡ್ರಿ. ಇವತ್ತು ಬಟ್ಟೆ ಬಾಂಡೆ ಎಲ್ಲ ಮಾಡೋದು, ಮನೆ ಸ್ವಚ್ಛ ಮಾಡೋದು, ಕಸ ಗುಡಿಸ್ಕೋದು. ಈಗ ಕಸ ಗುಡಿಸಲ್ರಿ, ಈಗ ಪೂಜೆ ಮಾಡಿನಲ್ರಿ. ಒಂದು 2 ಅವರ್ ಆದಮೇಲೆ ಕಸ ಗುಡಿಸ್ತೀನಿ ನೋಡ್ರಿ. ಈಗೇನು ಗುಡಿಸಲ್ಲ. ನಮ್ಮ ಯಜಮಾನ್ರು ಚಪಾತಿ ಊಟ ಮಾಡಿ ಹೋಗ್ಯಾರ ನೋಡ್ರಿ. ಈಗ ಚಪಾತಿ ಬದ್ನಿಕಾಯಿ ಪಲ್ಯ, ಕಿರ್ಸಲೆಣ್ಣೆ ಪಲ್ಯ, ಆಮೇಲೆ ಬ್ಯಾಳಿ ಅನ್ನ ಊಟ ಮಾಡಿ ಹೋಗ್ಯಾರ ನೋಡ್ರಿ. ಮಕ್ಕಳದು ಕೂಡ ಊಟ ಆಯ್ತು ನೋಡ್ರಿ. ನಾವು ಒಬ್ಬಾಕಿನೇ ಇದ್ದೀನಿ. ಈಗ ಚಿನ್ನಿ ಬಂಗಾರಿ ಬಾಳೆಹಣ್ಣು ಆಮೇಲೆ ಆಪಲ್ ಬಾಳೆಹಣ್ಣು ತಿಂದು ಮನ್ಕೊಂಡಾಳ ನೋಡ್ರಿ ಚಿನ್ನಿ ಬಂಗಾರಿ. ಅವ್ರ ಪಾಪ ಮನಗುಷಿ ಹೋಗ್ಯಾರ ನೋಡ್ರಿ. ಇದು 2 ಚಪಾತಿ ಅವ ನೋಡ್ರಿ. 2 ಚಪಾತಿ ಮಾಡಿ ನಾನು ನಾಷ್ಟ ಮಾಡ್ತೀನಿ ರೀ. ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ ರೀ. ನೀರು ಬರ್ತಾವ್ರಿ. ಇವತ್ತು ಭಾಳ ಹೈರಾಣ ಆಗ್ತದೆ ನೋಡ್ರಿ ನೀರು ಬಂದಾಕ್ರಾಗಂತೂ. ಮತ್ತು ಸಿಗ್ತೀನಿ ರೀ ನೋಡ್ರಿ ಫ್ರೆಂಡ್ಸ್. ನಾ ಈಗ ಊಟ ಮಾಡ್ತೀನಿ ರೀ. ಬ್ಯಾಳಿ ಅನ್ನ, ಸಪ್ಪನ ಬ್ಯಾಳಿ ಅನ್ನ, ಆಮೇಲೆ ತುಪ್ಪ ಹಾಕ್ಕೊಂಡೀನಿ ರೀ ಅನ್ನದ ಮೇಲೆ. ಆಮೇಲೆ ಕಿರ್ಸಲೆಣ್ಣೆ ಪಲ್ಯ ಇಟ್ಕೊಂಡೀನಿ ನೋಡ್ರಿ. ಬೆಳಗ್ಗೆ ಇದು ತಿಂದೀನಿ ರೀ, ಬಾದಾಮ್ ತಿಂದೀನಿ 4. ಅಟ್ಟಕ್ಕೆ ಹೊಟ್ಟೆ ಹಸಿವಿಲ್ಲ ರೀ. ಮತ್ತು ಇದೆಲ್ಲ ಮಾಡಾದ್ಮೇಲೆ ಹೋಗಲ್ರಿ ಊಟ. ಅದಕ್ಕೆ ಅನ್ನ ಆಮೇಲೆ ಬ್ಯಾಳಿ ಕಿರ್ಸಲೆಣ್ಣೆ ಪಲ್ಯ ತೊಗೊಂಡೀನಿ ನೋಡ್ರಿ ಊಟಕ್ಕೆ. ಈಗ ಮಧ್ಯಾಹ್ನ ಚಪಾತಿ ತೊಗೊಂತೀನಿ ರೀ. ಬರ್ರಿ ಊಟ ಮಾಡಮ್ಮಿ. ನಾ ಇಲ್ಲಿ ಹಸಿರು ಗಿಡಕ್ಕೆ ಪೂಜೆ ಮಾಡ್ಲಿಗತ್ತಿದ್ದ. ನಮ್ಮ ಯಜಮಾನ್ರು ಇದಕ್ಕೆ ಹೋಗಿ ನೈವೇದ್ಯ ಕೊಟ್ಟು ಬಂದಾರ್ರಿ. ಮಸೋಬ ಕಟ್ಟಿ ನೈವೇದ್ಯ ಕೊಟ್ಟು ಬಂದಾರ್ರಿ. ನಮ್ಮ ಜಂಗಲ್ ಅದ್ರಿ, ಹಿಂದೆ ಜಂಗಲ್ ಅದ್ರಿ. ಆ ಜಂಗಲ್ನಾಗ ಮಸೋಬ ಅನ್ರಿ. ಆ ಮಸೋಬಾಗ ನೈವೇದ್ಯ ಕೊಟ್ಟು ಬಂದಾರ ನೋಡ್ರಿ ನಮ್ಮ ಯಜಮಾನ್ರು. ನಾ ಇಲ್ಲಿ ನಮ್ಮ ಮನೆ ಹೊರಗೆ ಅಲ್ಲಿ ಪೂಜೆ ಮಾಡಿ ನೋಡ್ರಿ ಹಸಿರು ಗಿಡದ್ದು. ಅದು ಹೊರಗೆ ಮಾಡ್ತಾರೆ ರೀ ನಮ್ಮ ಕಡೆ ಪೂಜೆ ನೋಡ್ರಿ. ಈಗ ಊಟ ಮಾಡಂಬರ್ರಿ ಎಲ್ಲರೂ. ನೋಡ್ರಿ ನನ್ನ ಮಗಳು ತಯಾರಾಗ್ಯಾಳ ನೋಡ್ರಿ. ಹೂವು ಹಾಕೊಂಡು ತಂಗಿ ಇಲ್ಲ ನೋಡಿಲಿ. ಅಲ್ಲೇ ಮಮ್ಮ ಅವನು ಹಾಕೊಂಡ್ರಿ ನೀವು? ಏನು ಹಾಕೋ ತೆಗಿಬಿಡು. ಹೂವು ಹಾಕೊಂಡ್ರಿ. ಹಾಯ್ ಮಾಡು, ತೆಗಿಬಿಡೋದು. ಹಾಯ್ ಮಾಡು. ಹಾಯ್. ವೈಷ್ಣವಿ ಏನು ಹಾಕೊಂಡಿದ್ದೀ? ಹೂವು ಹಾಕೊಂಡ್ರಿ. ವೆರಿ ಗುಡ್. ಪ್ರತೀಕ್ ನೀನು ತಯಾರಾಗಿದ್ದೀ? ಬಾಯ್ ಮಾಡು. ನೋಡ್ರಿ ನಮ್ದಂತೂ ಊಟ ಆಯ್ತು ನೋಡ್ರಿ. ಶೌರ್ಯ ಪ್ರತ್ಯೇಕ ಇಬ್ರು ಊಟ ಮಾಡ್ಲತ್ತಾರ. ಚಿನ್ನಿ ಬಂಗಾರಿ ಮನ್ಕೊಂಡಾಳ. ಮತ್ತು ನೋಡ್ರಿ ಮಧ್ಯಾಹ್ನ ಚಪಾತಿ ಮಾಡಿ ಊಟ ಮಾಡಿ ಮತ್ತು ನಾವು ವಿಡಿಯೋನ ತೊಗೊಂಡಿಲ್ಲ ನೋಡ್ರಿ. ನೀರು ಬಂದೆವು ಆಯ್ತಾ. ಸ್ವಲ್ಪ ರೆಸ್ಟ್ ಮಾಡಿ ನೀರು ತುಂಬಿ ಎಲ್ಲ ತಿಕ್ಕೋದು ತೊಳೆಯೋದು ಆಗಿತ್ತು ನೋಡ್ರಿ. ಭಾಳ ಕೆಲಸ ಇತ್ತು. ಅದಕ್ಕೆ ವಿಡಿಯೋ ತೊಗೊಳಕ್ಕೆ ಆಗಲಿಲ್ಲ. ಅದಕ್ಕೆ ಮತ್ತೆ ಸಂಜೆ ಮಾಡಿ ನಮ್ಮ ಚಿನ್ನಿ ಬಂಗಾರಿ ಹೂವು ಹಾಕ್ಕೊಂಡು ಮಧ್ಯಾಹ್ನನೇ ಸ್ನಾನ ಮಾಡಿಸಿದ್ದ ಒಳಗೆ ರೆಡಿ ಮಾಡಿರಲಿಲ್ಲ. ಆಮೇಲೆ ಸಂಜೆಗೆ ರೆಡಿ ಮಾಡಿಸಿ ಕುಂಡ್ರಿಸಿದ್ದು ನೋಡ್ರಿ. ಹೂವು ಹಾಕ್ಕೊಂಡಿದ್ಲು ನೋಡ್ರಿ. ನಮ್ದಂತೂ ಈಗ ಎಲ್ಲರದು ಊಟ ಆಯಿತು. ಅಡುಗೆ ಏನು ಮಾಡಿರಲಿಲ್ಲ, ಬೆಳಗ್ಗೆದೆಲ್ಲ ಇತ್ತು. ಬದ್ನಿಕಾಯಿ ಪಲ್ಯ, ಚಪಾತಿ, ಅನ್ನ ಖಾಲಿ ಆಗಿತ್ತು. ಅನ್ನ ಮಾಡಿದೆ ನೋಡ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಐ ಲವ್ ಯು. ಬಾಯ್.